ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ವಿಕ್ ಸಾಲ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಿಕ್ ಸಾಲ್ಟ್ ಬಗ್ಗೆ ನೋಡ್ತಾ ಹೋದ್ರೆ, ಕ್ವಿಕ್ ಸಾಲ್ಟ್ ಒಂದು ಡಿವೈಡರ್ ಆ್ಯಂಡ್ ಕಾಂಕ್ಯೂರ್ ಡಿವೈಡ್ ಆ್ಯಂಡ್ ಕಾಂಕ್ಯೂರ್ ಟೆಕ್ನಿಕ್. ಫಸ್ಟ್ ಏನು ಮಾಡುತ್ತೆ, ಫಸ್ಟು ಕೊಟ್ಟಿರುವಂತಹ ನಮ್ಮ ಈ ಏನು ಅರೇನ ಡಿವೈಡ್ ಮಾಡುತ್ತೆ ಮತ್ತು ಅದನ್ನು ಸಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ, ನಾವು ಈ ಕೊಟ್ಟಿರುವಂತಹ ಅರೆಯಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟನ್ನು ನಾವು ಪಿವೋಟ್ ಅಂತ ತಗೋಬೇಕು. ಸೊ ನಾನೇನು ಮಾಡ್ತೀನಿ, ಮೊದಲನೇ ಎಲಿಮೆಂಟನ್ನೇ ನಾನು ಪಿವೋಟ್ ಎಲಿಮೆಂಟ್ ಅಂತ ತಗೊಳ್ತೀನಿ, ಪಿವೋಟ್ ಎಲಿಮೆಂಟ್. ಸೊ ನಾವು ಹೇಗೆ ಸಾರ್ಟ್ ಮಾಡ್ತಾ ಹೋಗಬೇಕು ಅಂತ ಅಂದರೆ, ಪಿವೋಟ್ ಎಲಿಮೆಂಟ್ ಇಲ್ಲಿದೆ ಅಂತ ಅಂದರೆ, ಪಿವೋಟ್ ಎಲಿಮೆಂಟಿಗಿನ್ನ ಗ್ರೇಟರ್ ದೆನ್ ಪಿವೋಟ್ ಇರುವುದು ಅದರ ರೈಟ್ ಸೈಡ್ಗೆ ಬರಬೇಕು ನಂಬರ್ಸ್. ನೆಕ್ಸ್ಟ್ ಲೆಸ್ ದೆನ್ ಪಿವೋಟ್ ವ್ಯಾಲ್ಯೂ ಇರುವಂಥದ್ದೆಲ್ಲ ಲೆಫ್ಟ್ ಸೈಡಿಗೆ ಬರ್ತಾ ಹೋಗಬೇಕು. ಸೊ ಇದನ್ನು ಯಾವ ರೇಂಜಲ್ಲಿ ಮಾಡ್ತಾ ಹೋಗ್ತೀವಿ, ಇನ್ಕ್ರೀಸಿಂಗ್ ಆರ್ಡರ್ ಅಂತಂದರೆ ಕೊಟ್ಟಿರುವಂಥ ಡಿಜಿಟ್ಸ್ಗಳ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಫೈನಲ್ ಸ್ಟೆಪ್ನ ಬರಿಬೇಕಾಗ್ತಾ ಹೋಗುತ್ತೆ. ಸೊ ಹೇಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಇಂಡೆಕ್ಸ್ ಮಾಡ್ತೀನಿ, 0 1 2 3 4 5 6 7 8. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಪಿವೋಟ್ ಎಲಿಮೆಂಟ್ ಇದೆಯಲ್ಲ, ಇಲ್ಲಿ ನಾನು ಸ್ಟಾರ್ಟ್ ಪಾಯಿಂಟ್ನ ಇಡ್ತೀನಿ, ಸ್ಟಾರ್ಟ್. ನೆಕ್ಸ್ಟ್ ಕೊನೆಯ ಏನಿದೆ ಇದನ್ನು ನಾನು ಎಂಡ್ ಪಾಯಿಂಟ್ನ ಇಡ್ತೀನಿ. ಸೊ ನಾನೇನು ಮಾಡ್ತೀನಿ, ಈ ಸ್ಟಾರ್ಟ್ ಪಾಯಿಂಟ್ನ ಶಿಫ್ಟ್ ಮಾಡ್ತಾ ಬರ್ತೀನಿ. ಸೊ ನಾನು ಶಿಫ್ಟ್ ಮಾಡ್ತಾ ಬಂದಾಗ ನಾನು ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಅಂದರೆ, ಏನಾದರೂ ಗ್ರೇಟರ್ ದ್ಯಾನ್ ಪಿವೋಟ್ ವ್ಯಾಲ್ಯೂ ಎಷ್ಟು 7. ಸೊ 7ಗಿನ್ನ ಗ್ರೇಟರ್ ವ್ಯಾಲ್ಯೂ ನನಗೇನಾದ್ರು ಸಿಕ್ಕಿದ್ರೆ ಅಲ್ಲಿ ಸ್ಟಾಪ್ ಮಾಡಬೇಕು ಸ್ಟಾರ್ಟ್ನ. ಸೊ ಎಂಡ್ನ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಲೆಸ್ ದ್ಯಾನ್ ಪಿವೋಟ್ ವ್ಯಾಲ್ಯೂ ಅಂದರೆ ಲೆಸ್ ದ್ಯಾನ್ 7ಗಿನ್ನ ಕಡಿಮೆ ಇರುವಂತಹ ವ್ಯಾಲ್ಯೂ ಏನಾದರೂ ಸಿಕ್ಕಿದ್ರೆ ನಾನು ಅಲ್ಲಿ ಸ್ಟಾಪ್ ಮಾಡ್ತಾ ಹೋಗಬೇಕು. ಸೊ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟಾರ್ಟ್ ಎಲ್ಲಿಂದ ಶುರುವಾಯಿತು, 7ಇಂದ ಶುರುವಾಯಿತು. ನೆಕ್ಸ್ಟ್ ಕ್ಯಾರೆಕ್ಟರ್ನ ನೋಡಿದ್ರೆ 7ಗಿನ್ನ ಗ್ರೇಟರ್ ಇದ್ದ ಪಿವೋಟ್ ಪಾಯಿಂಟ್ಗಿನ್ನ ಗ್ರೇಟರ್ ಇದ್ದರೆ ಮಾತ್ರ ನಿಲ್ಲಿಸ್ಬೇಕು. ಸೊ 7ಗಿನ್ನ 6 ಚಿಕ್ಕದು. ಸೊ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ 10 7ಗಿನ್ನ ದೊಡ್ಡದು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಸ್ಟಾರ್ಟ್ನ ನಿಲ್ಲಿಸ್ತೀನಿ. ಸೊ ನನ್ನ ಸ್ಟಾರ್ಟ್ ಎಲ್ಲಿಗೆ ಬಂದು ನಿಂತ್ಕೊಂತು, 7ಇಂದ ಶುರುವಾಗಿದ್ದು ಬಂದು 10ನಲ್ಲಿ ನಿಲ್ತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಎಂಡನ್ನ ನಾನು ನೋಡ್ತಾ ಹೋಗ್ತೀನಿ. ಸೊ ಎಂಡ್ ಎಲ್ಲಿ ನಿಲ್ಲುತ್ತೆ, ಗ್ರೇಟರ್ ದ್ಯಾನ್. ಸೊ ಇಲ್ಲಿ ಲೆಸ್ ದ್ಯಾನ್ ಏನಾದರೂ ಪಿವೋಟ್ ವ್ಯಾಲ್ಯೂ ಅಂತ ಅಂದರೆ ಲೆಸ್ ದ್ಯಾನ್ 7 ಬಂದರೆ ನಿಲ್ಲುತ್ತೆ. ಸೊ ನಾವು ಎಲ್ಲಿ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀವಿ ಅಂತ ಅಂದರೆ, 7ಗಿನ್ನ ಗ್ರೇಟರ್ ಇದ್ದರೆ ನಾವು ಈ ಕಡೆ ಲೆಫ್ಟ್ ಸೈಡಿಗೆ ಬರ್ತಾ ಹೋಗ್ತೀವಿ. ಸೊ ಇಲ್ಲೇನಿದೆ 7 ಇದೆ. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದರೆ ನಾನು ಅಲ್ಲೇ ಸ್ಟಾಪ್ ಮಾಡ್ತಾ ಹೋಗ್ತೀನಿ. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಏನಾದರೂ ಇತ್ತು ಅಂತ ಅಂದರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 7 ಏನಾದ್ರು ಈತೆ ಅಂತ ಅಂದರೆ ನಾನೇನು ಮಾಡ್ತೀನಿ, ಅಲ್ಲೇ ಸ್ಟಾಪ್ ಮಾಡ್ತೀನಿ. ಸೊ ನನಗೆ ಎಂಡ್ ಎಲ್ಲಿತ್ತು ಅಲ್ಲೇ ಇದೆ. ಸೊ ಏನು ಮಾಡಬೇಕು, ಈ ಎಂಡ್ ವ್ಯಾಲ್ಯೂ ಏನಿದೆ ಮತ್ತು ಈ ಸ್ಟಾರ್ಟ್ ವ್ಯಾಲ್ಯೂ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡಬೇಕು. ಸೊ ನಮ್ಮ ನೆಕ್ಸ್ಟು ಹೊಸ ಅರೆ ಏನಾಗುತ್ತೆ, 7 6 7 10th ಪ್ಲೇಸಿಗೆ ಬರುತ್ತೆ. ಸೊ 7 10th ಪ್ಲೇಸಿಗೆ ಬರುತ್ತೆ. ಸೊ 7 5 9 2 1 15. ಸೊ 7 ಪ್ಲೇಸಿಗೆ ಏನು ಬಂತು, 10. ಸೊ ಬಟ್ ಏನಾಗಿರುತ್ತೆ, ನನ್ನ ಎಂಡ್ ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ನಿಂತಿರುತ್ತೆ. ಸೊ ನೆಕ್ಸ್ಟ್ ಇಟ್ರೇಟ್ ಮಾಡ್ತೀನಿ. ಸೊ 7ಗಿನ್ನ ಚಿಕ್ಕ ವ್ಯಾಲ್ಯೂ ಇದೆಯಾ, 5, ಹೌದು. ಸೊ ನೆಕ್ಸ್ಟ್ ಇಟ್ರೇಟ್. 7ಗಿನ್ನ ಚಿಕ್ಕ ವ್ಯಾಲ್ಯೂ ಇದೆಯಾ, ಇಲ್ಲ. 9 7ಗಿನ್ನ ದೊಡ್ಡದು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಸ್ಟಾಪ್ ಮಾಡ್ತೀನಿ. ನನ್ನ ಸ್ಟಾರ್ಟ್ ಎಲ್ಲಿಗೆ ಬಂದು ನಿಂತ್ಕೊಂತು, 9ಗೆ ಬಂದು ನಿಂತ್ಕೊಂತು. ನೆಕ್ಸ್ಟ್ 10ನಲ್ಲಿ ಇದೆ ನಂದು ಎಂಡ್ ಪಾಯಿಂಟ್ ಎಲ್ಲಿ ನಿಲ್ಲುತ್ತೆ, ಲೆಸ್ ದ್ಯಾನ್ ಪಿವೋಟ್ ಅಂದರೆ 7ಗಿನ್ನ ಲೆಸ್ ದ್ಯಾನ್ ಏನಾದರೂ ಬಂದರೆ ಅಲ್ಲಿ ನಿಲ್ತಾ ಹೋಗುತ್ತೆ. ಸೊ 15 10 ಏನಾದರೂ, ಈಗ ಫಸ್ಟ್ ನೋಡೋಣ, 10 15ಗಿನ್ನ 7ಗಿನ್ನ ದೊಡ್ಡದು. ಸೊ ಏನು ಮಾಡ್ತೀನಿ, ನೆಕ್ಸ್ಟ್ ನೋಡ್ತೀನಿ, 15 7ಗಿನ್ನ ದೊಡ್ಡದು. ಸೊ ನೆಕ್ಸ್ಟ್. ಸೊ 1 ಈಸ್ ಲೆಸ್ ದ್ಯಾನ್ 7. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಎಂಡನ್ನ ಸ್ಟಾಪ್ ಮಾಡ್ತೀನಿ. ಸೊ ನನ್ನ ಎಂಡ್ ಎಲ್ಲಿ ಬಂದು ನಿಂತ್ಕೊಂತು, 1 ಹತ್ರ ಬಂದು ನಿಂತ್ಕೊಂತು. ಸೊ ಇವಾಗ ಏನು ಮಾಡಬೇಕು, ಸ್ವ್ಯಾಪ್ ಮಾಡಿ ಹೊಸದನ್ನು ಬರೀಬೇಕು. 7 6 7 5 9 ಮತ್ತು 1 ಸ್ವ್ಯಾಪ್ ಆಯ್ತಲ್ಲ. ಸೊ 1 2 9 15 ಆ್ಯಂಡ್ 10. ಸೊ ನನ್ನ ಸ್ಟಾರ್ಟ್ ಪಾಯಿಂಟ್ ಎಲ್ಲಿದೆ, ಇಲ್ಲೇ ಇದೆ. ನನ್ನ ಎಂಡ್ ಪಾಯಿಂಟ್ ಇಲ್ಲಿದೆ. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ, ಮತ್ತೆ ಸೇಮ್ ಏನಾದರೂ
ಪಿವೋಟ್ ಪಾಯಿಂಟಿಗಿನ್ನ ಗ್ರೇಟರ್ ವ್ಯಾಲ್ಯೂ ಇದ್ದರೆ ನಾನು ನಿಲ್ಲಿಸಬೇಕು. ಸೊ ರೈಟ್ ಸೈಡ್ ನೋಡ್ತೀನಿ, 2 ಈಸ್ ಲೆಸ್ ದೆನ್ ಪಿವೋಟ್ ವ್ಯಾಲ್ಯೂ. ಸೊ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ 9 ಈಸ್ ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ. ಸೊ 9 ಈಸ್ ಗ್ರೇಟರ್ ದೆನ್ 7. ಸೊ ಪಿವೋಟ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ಏನು ಮಾಡ್ತೀನಿ, ಇಲ್ಲಿ ಸ್ಟಾರ್ಟ್ ನಿಂತ್ಕೊಂತು ನಂದು. ನೆಕ್ಸ್ಟ್ 9ಅಲ್ಲಿತ್ತು ನನ್ನ ಎಂಡ್, 9ಗಿನ್ನ ಕಡಿಮೆ ಇರೋ ವ್ಯಾಲ್ಯೂ ಬಂದಾಗ ನಂದು ನಿಲ್ತಾ ಹೋಗುತ್ತೆ. ಸೊ ಏನಾಗುತ್ತೆ, 9ಗಿನ್ನ ಕಡಿಮೆ ಇರುವಂತಹ, ಸೊ 9 ಅಂತೀನಿ, 7ಗಿನ್ನ ಏನಾದರೂ ಕಡಿಮೆ ವ್ಯಾಲ್ಯೂ ಬರ್ತಾ ಹೋದರೆ, ಸೊ 7 ನಮ್ಮ ಪಿವೋಟ್ ವ್ಯಾಲ್ಯೂ ಆಗಿರೋದ್ರಿಂದ 7ಗಿನ್ನ ಏನಾದರೂ ಕಡಿಮೆ ಇರುವಂಥ ವ್ಯಾಲ್ಯೂ ಬಂದರೆ ನಾನು ನಿಲ್ಲಿಸ್ತೀನಿ. ಸೊ 9 ಈಸ್ ಗ್ರೇಟರ್ ದೆನ್ 7. ಸೊ ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ ಹೋಗಿ ನೋಡಿದಾಗ 2 ಈಸ್ ಲೆಸ್ ದೆನ್ 7. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಎಂಡನ್ನು ಸ್ಟಾಪ್ ಮಾಡ್ತೀನಿ. ಸೊ ನನ್ನ ಹೊಸ ಎಂಡ್ ಮತ್ತು ಸ್ಟಾರ್ಟ್ ಎಲ್ಲಿ ಬಂತು, ಸ್ಟಾರ್ಟ್ 9 ಹತ್ರ ಬಂತು, ಎಂಡ್ 2 ಹತ್ರ ಬಂತು. ಸೊ ಇಲ್ಲಿ ಸಿನಾರಿಯೋ ಏನಾಯಿತು ಅಂತಂದರೆ, ನನ್ನ ಸ್ಟಾರ್ಟ್ ಮತ್ತು ಎಂಡ್ ಪಾಯಿಂಟರ್ ಎರಡೂ ಕೂಡ ಕ್ರಾಸ್ ಆದವು. ಸೊ ಸ್ಟಾರ್ಟ್ ಮತ್ತು ಎಂಡ್ ಪಾಯಿಂಟ್ ಎರಡೂ ಕೂಡ ಕ್ರಾಸ್ ಆದಾಗ ನಾನೇನು ಮಾಡಬೇಕು ಅಂತ ಅಂದರೆ, ಈ ಎಂಡ್ ಪಾಯಿಂಟ್ ಇರುತ್ತಲ್ಲ, ಈ ಎಂಡ್ ಪಾಯಿಂಟ್ನ ಸ್ಟಾರ್ಟ್ ಪಾಯಿಂಟ್ ಜೊತೆ ಸ್ವ್ಯಾಪ್ ಮಾಡಬಾರ್ದು. ಎಂಡ್ ಪಾಯಿಂಟ್ನ ನಾನು ಸ್ಟಾರ್ಟಿಂಗಲ್ಲಿರುವಂತಹ ನನ್ನ ಪಿವೋಟ್ ಪಾಯಿಂಟ್ ಜೊತೆನೇ ಸ್ವ್ಯಾಪ್ ಮಾಡ್ತೀನಿ. ಸೊ ಇವಾಗ ಹೊಸದು ಏನಾಗುತ್ತೆ ಅಂತ ಅಂದರೆ, ಪಿವೋಟ್ ಪಾಯಿಂಟ್ ಜೊತೆ ನಾನು ಎಂಡನ್ನ ಸ್ವ್ಯಾಪ್ ಮಾಡಿದಾಗ ಎಂಡ್ ವ್ಯಾಲ್ಯೂ ಏನು 2. ಸೊ 6 7 5 1. ಸೊ 2 ಪ್ಲಸ್ಗೆ ಎಂಡಿನ ಪ್ಲೇಸ್ಗೆ ಏನು ಬರೀಬೇಕು, 7 ಪಿವೋಟ್ ವ್ಯಾಲ್ಯೂ. ನೆಕ್ಸ್ಟ್ 9 15 ನೆಕ್ಸ್ಟ್ 10. ಸೊ ಇಲ್ಲಿ ನೋಡಿದಾಗ ನನ್ನ ಪಿವೋಟ್ ವ್ಯಾಲ್ಯೂ ಏನಾಗಿತ್ತು, 7. ಸೊ 7 ರೈಟ್ ಸೈಡ್ ನೋಡಿದ್ರೆ 7ಗಿನ್ನ ಎಲ್ಲ ಗ್ರೇಟರ್ ನಂಬರ್ಸ್ ಇದೆ. ನೆಕ್ಸ್ಟ್ 7 ಲೆಫ್ಟ್ ಸೈಡ್ ನೋಡಿದ್ರೆ 7ಗಿನ್ನ ಎಲ್ಲ ಕಡಿಮೆ ವ್ಯಾಲ್ಯೂಸ್ ಇದೆ. ಸೊ ನಾನು 7ನ ಬಿಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, 2 6 7 5 1 ಇಷ್ಟನ್ನು ತಗೊಂಡು 2ಅನ್ನು ಮತ್ತೆ ಪಿವೋಟ್ ವ್ಯಾಲ್ಯೂ ಅಂತ ತಗೊಂಡು ಸೇಮ್ ಆಪ್ರೇಷನ್ ನಾನು ಏನು ತೋರಿಸ್ಕೊಟ್ಟಿದ್ದೀನಲ್ಲ ಅದೇ ಆಪ್ರೇಷನ್ನ ಮಾಡ್ತಾ ಹೋದರೆ ನಮಗೆ ಫೈನಲ್ ವ್ಯಾಲ್ಯೂ ಏನಾಗಿರಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಡಿಜಿಟ್ಸ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಡಿಜಿಟ್ಸ್, ಕೊಟ್ಟಿರುವಂಥ ಡಿಜಿಟ್ಸಿನ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಫೈನಲ್ ಆನ್ಸರ್ನ ಬರಿತಾ ಹೋಗಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.